ಅಂದ್ರೆ ಈಗ ಫೋಟೋಸ್ಗಳು ವೈರಲ್ ಆಗಿದೆ. ಬಟ್ ಅವ್ರ ಪ್ರಶ್ನೆ ಏನಂದ್ರೆ ನೆನ್ನೆ ಶ್ರೇಯಸ್ ಪಟೇಲ್ ಅವರು ಹೇಳಿದ್ರು ಒಂದೇ ಒಂದ್ ಬಾರಿ ಮೀಟ್ ಆಗಿದ್ದೀನಿ ಅಂತ. ಬಟ್ ಫೋಟೋಸ್ಗಳಲ್ಲಿ ಎರಡು ಕೈಗಳನ್ನ ಇಟ್ಕೊಂಡು ಪುಟ್ಟರಾಜು ಅವ್ರನ್ನ ಇವ್ರ ಕೈ ಇಟ್ಕೊಂಡು ಅಷ್ಟು ಕ್ಲೋಸ್ ಆಗಿ ಊಟ ಮಾಡ್ತಾ ಇದಾರೆ ಅವ್ರದೇ ಮನೆಯಲ್ಲಿ ಅಂತ. ನಂದು ಅಭ್ಯಾಸ, ನಂದು ಈ ಫೋನಲ್ಲಿ ಇದ್ರೆ ತೆಗೀತೀನಿ, ಸುಮಾರು ಇದಾವೆ ಎಲ್ಲರ ಜೊತೆನೂ ನಾನು. ನನ್ಗದೊಂದು ಅಭ್ಯಾಸ, ಒಂದು ಏನಂತ ಒಂದು ಆತ್ಮೀಯತೆ, ಎಲ್ಲಾನು ಕೈ ಹಿಡ್ಕೊಂಡು ನಾನು ಫೋಟೋ ತೆಗೆಸ್ಕೊಳ್ಳೋದು. ಅದ್ರಲ್ಲಿ ನಾನು ಇನ್ನೊಂದು ಯಾವ್ದೋ ಒಂದು ನೋಡಿ, ಅದು ಬೇರೆ ನಮ್ಮ ಕಾರ್ಯಕರ್ತರು ಅದೇ ರೀತಿ ಫೋಟೋ ತೆಗೆಸ್ಕೊಂಡಿದ್ದೀನಿ. ಹೌದು, ನಾನು ಒಪ್ಕೊಂತ ಇದೀನಲ್ಲ, ಫೋಟೋ ತೆಗೆಸ್ಕೊಂಡ್ರೆ ನಿಜ, ಭೇಟಿಯಾಗಿದ್ದು ನಿಜ. ಇದೇ ಒಂದು ಕಾಸ್ಗೋಸ್ಕರ ಅವ್ರ ಮನೆತನದ ವಿಷಯಕ್ಕೆ ಒಂದೇ ಸರಿ ನಾನು ಭೇಟಿಯಾಗಿದ್ದು, ಇದು ನಾನು ಒಪ್ಕೊಂತ ಇದೀನಿ. ಅವ್ರ ಮನೆತನದ ವಿಷಯದಲ್ಲಿ ಮಾತಾಡ್ಬೇಕಾದ್ರೆ ಯಾವ್ದು ಈ ಜಮೀನ್ ವಿಷಯನ ಬರ್ಸ್ಕೊಂಡ್ರು ರಾತ್ರಿ ಅಂತ, ಅದೊಂದು ವಿಷಯದಾಗ ನಾವು ಪರ್ಸನಲ್ ಆಗಿ ಕೂತಾಗ ಮಾತಾಡಿದ್ಬಿಟ್ರೆ, ಅದು ML ಎಲೆಕ್ಷನ್ ಟೈಮ್ ಅಲ್ಲಿ. ಅದು ಬಿಟ್ರೆ ಈ ಅವ್ರ ಮನೆ ರಾಜಕಾರಣ ಆಗಿರ್ಬೋದು, ಈ ಪೆನ್ ಡ್ರೈವ್ ಆಗಿರ್ಬೋದು, ಸುಮ್ಮನೆ ಇವತ್ತಿನವರೆಗೂ ಪಾಪ ಮಾತಾಡಿಲ್ಲ. ನಾನು ಅವ್ರ ಬಗ್ಗೆ ಸುಮ್ಮನೆ ದೂರಬಾರ್ದು. ಅವ್ರಿಗೆ ಏನ್ ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ನಂಗೆ ಗೊತ್ತು. ಸಿಕ್ಕದಾಗ ಈಗ ನೀವು ನನ್ಗೆ ಪರಿಚಯ ಆಗಿರ್ತಾರೆ, ಇವತ್ತು ಸಿಕ್ತೀರ, ನಾಳೆ ಸಿಕ್ಕಿದಾಗ ನಾನು ಮಾತಾಡ್ಸ್ಲೇಬೇಕಲ್ಲ. ಈಗ ನಾನು ಒಂದು ಫೋಟೋ ತೆಗೆಸ್ಕೊಂಡು ನಾನು ಈಗಲೂ ಮೇಲೆ ಕೈಗೊಂಡು ಫೋಟೋ ತೆಗೆಸ್ಕೊಳ್ಳೇಬೇಕು, ತಪ್ಪೇನಿದೆ ಅದರಲ್ಲಿ? ಈ ತರ ರಾಜಕಾರಣ ನಾನು ನೋಡೇ ಇಲ್ಲ. ಈ ರಾಜಕೀಯವಾಗಿ ನಮ್ಮನ್ನ ಕುಗ್ಸೋ ಕೆಲಸ ಮಾಡ್ತಿದ್ರೆ 100% ಇವತ್ತು ಮಾಧ್ಯಮ ಮುಖಾಂತರ ಹೇಳ್ತೀನಿ, ನಾನು ಕುಗ್ಗುವಂತ ಸಾಧ್ಯನೇ ಇಲ್ಲ. ಇದನ್ನೆಲ್ಲ ಹೆದರ್ಸ್ಕೊಂಡು ಮೆಟ್ಕೊಂಡು ನಾವ್ ಇವತ್ತು ಬಂದಿರೋದು. ಯಾಕಂತ ಹೇಳಿದ್ರೆ ಒಳನಸ್ಪುರದಲ್ಲಿ ರಾಜಕಾರಣ ಮಾಡಿದ್ರೆ ಸುಲಭ ಅಲ್ಲ. ನಾವ್ ಏನೇನೋ ಕಷ್ಟ ಅನುಭವಿಸ್ಕೊಂಡು ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ. ಇದೆಲ್ಲ ನಮ್ಗೆ ಯಾವ್ದು ದೊಡ್ಡದು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.